ಸಮಾರಂಭದಲ್ಲಿ ಇರ್ತಕ್ಕಂಥ ಗಣ್ಯರಾದಂತಹ ಶ್ರೀ ಗಜಾನನ ಶರ್ಮ ಸರ್, KR ಸ್ವಾಮಿ ಸರ್ ಹಾಗೂ ಶಿವಕುಮಾರ್ ಅವರ ಜೊತೆಯಲ್ಲಿ ನನ್ನನ್ನು ಕೂರಿಸಿ ನನಗೊಂದು ದೊಡ್ಡ ಒಂದು ಗೌರವವನ್ನು ನೀಡಿದ್ದಕ್ಕಾಗಿ ನಮ್ಮ ಈ ಲೆಕ್ಕಾಧಿಕಾರಿ ಸಂಘದ ಪದಾಧಿಕಾರಿಗಳಿರ್ಬೋದು, ಪ್ರಮುಖವಾಗಿ ವಿಶ್ವೇಶ್ವರ ಗಾಯತ್ರಿ ಹಾಗೂ ವಾಸ್ತವಿಕಾರರು ಹಾಗೂ ಅದಕ್ಕೆ ಸಂಬಂಧಪಟ್ಟ ಬೇರೆ ಯಾರಿದ್ದಾರೋ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ. ಯಾಕೆಂದ್ರೆ ಇಲ್ಲಿ ಕುಳಿತಿರ್ತಕ್ಕಂಥ ದಿಗ್ಗಜರ ಬಗ್ಗೆ ನಿಮಗೆ ಬಹಳಷ್ಟು ಈಗ ವಿಚಾರ ಹೇಳಿದ್ದಾರೆ, ನಿಮಗೆ ಗೊತ್ತಿರ್ಬೋದು. ನಂದು ಬಹಳ ಬೇಗ ಮುಗಿದೋಯ್ತು ನನ್ನ ಒಂದು ಪರಿಚಯ. ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿಗಳೊಂದಿಗೆ ನಾನು ಸಹ ಕೂತ್ಕೊಂಡು ನನಗೂ ಒಂದು ದೊಡ್ಡ ಗೌರವ ಕೊಟ್ಟಿದ್ದು ನಿಜಕ್ಕೂ ನನಗೆ ಒಂದು ವಿಶೇಷವಾದ ಹೆಮ್ಮೆ ಅಂತ ಅನ್ಸುತ್ತೆ. ಇಲ್ಲಿ ಕುಳಿತಿರೋರಲ್ಲಿ 3 ಜನ ನನಗೆ 3 ರೀತಿಯ ಪರಿಚಯ. ಗಜಾನನ ಸಾರ್ ಅವರು ನಾವು ಒಟ್ಟಿಗೆ ರಂಗಭೂಮಿಯಲ್ಲಾಗಿರ್ಬೋದು ಅಥವಾ ಇಲಾಖೆಯಲ್ಲಾಗಿರ್ಬೋದು ಒಟ್ಟಿಗೆ ಕೆಲಸ ಮಾಡಿಕೊಂಡು ಬಹಳಷ್ಟು ಸಮಯ ಕಳೆದಿದ್ದೇನೆ. ಇನ್ನು KR ಸ್ವಾಮಿ ಅವರು, ನಾನು ಅವ್ರ ಪರಿಚಯ ಯಾವಾಗ ನಾನು ಸಣ್ಣ ಮಗು ಚಿಕ್ಕ ಹುಡುಗನಿದ್ದಾಗಲೇ ಪರಿಚಯ ನನಗೆ, ಯಾಕೆಂದ್ರೆ ಅವ್ರ ಕಾರ್ಟೂನ್ಗಳ ಮೂಲಕ. ಆದ್ರೆ ನಾನು ಇಲಾಖೆ ಸೇರಿದ ಮೇಲೆ ಅವ್ರನ್ನ ನೋಡುವಂತ ಒಂದು ಭಾಗ್ಯ ಸಿಕ್ಕಿರ್ಲಿಲ್ಲ. ಅದು ಇವತ್ತು ನನಗೆ ಸಿಕ್ಕಿದ್ದು ನನ್ನ ನಿಜಕ್ಕೂ ನಾನು ಒಂದು ಮೂರನೇದಾಗಿ ನಾವು ವಿಶ್ವಕುಮಾರ್ ಅವರ ಬಗ್ಗೆ ನನಗೆ ಬಹಳ ಖುಷಿ ಆಯ್ತು ಇವತ್ತಿನ ದಿವಸ. ಯಾಕೆಂತಂದ್ರೆ ಇವತ್ತು ಅವ್ರು ಮಾತಾಡಿದ ವಿಚಾರ, ಗಾಂಧೀಜಿಯವರ ಬಗ್ಗೆ ವಿಚಾರ ನನಗೆ ಬಹಳ ಖುಷಿ ತಂತು. ಯಾಕೆ ಅಂತಂದ್ರೆ ಗಾಂಧೀಜಿಯ ಬಗ್ಗೆ ಈ ಒಂದು ಸಂದರ್ಭದಲ್ಲಿ, ಈಗಿನ ಕಾಲಘಟ್ಟದಲ್ಲಿ ಗಾಂಧೀಜಿಯ ಬಗ್ಗೆ ಬೇರೆ ಬೇರೆ ರೀತಿಯ ಅವರ ಅವಹೇಳನ ಮಾಡುವಂತಹ ವಿಚಾರಗಳೆಲ್ಲ ಪ್ರಸ್ತುತವಾಗ್ತಾ ಇರುವಾಗ ಗಾಂಧೀಜಿ ನಿಜಕ್ಕೂ ಮಹತ್ವರಾಗಿದ್ರು ಅಂತಕ್ಕಂಥ ವಿಚಾರವನ್ನ ಯಾವ ರೀತಿ ಅವರು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ರು ಅನ್ನೋದನ್ನು ಬಹಳ ಇವತ್ತಿನ ದಿವಸ ಬಹಳ ಮುಖ್ಯವಾದ ವಿಚಾರ. ಯಾಕೆಂತಂದ್ರೆ ಇವತ್ತು ಇಲ್ಲಿ ಬಹಳಷ್ಟು ಜನ ಇಲ್ಲಿಗೂ ಕೆಲವರಲ್ಲಿ ಮನಸ್ಸಲ್ಲಿ ಇರ್ಬೋದು, ಗಾಂಧೀಜಿ ನಿಜಕ್ಕೂ ಅವರು ಮಹತ್ವರಾಗಿದ್ರೆ ಅಲ್ವೇ ಅಂತಕ್ಕಂಥ ವಿಚಾರಗಳು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಇವತ್ತು. ಅವರು ಒಂದು ಪ್ರಶ್ನೆ ಕೇಳಿದ್ರು ಹುಡುಗನ ಹತ್ರ, ಗಾಂಧೀಜಿಯನ್ನು ಕೊಂದವರು ಯಾರು ಅಂದಾಗ ಅವ್ರು ಹೇಳಿದ ಉತ್ತರ ನಮಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ಅವರನ್ನ ಅಪಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಗಾಂಧೀಜಿಯವರ ಬಗ್ಗೆ ಅವರು ಮಾಡಿದಂತ ವಿಚಾರಗಳು ಬಹಳ ಪ್ರಸ್ತುತವಾಗಿದೆ ಅಂತಕ್ಕಂಥ ಹೇಳ್ತಾ, ಅದ್ರ ಜೊತೆಯಲ್ಲಿ ನನಗೆ ಇವತ್ತು ನಾವು ಮಾತಾಡಿದಂತ ಎಲ್ಲಾ ವಿಚಾರಗಳು ಸೇರಿದಂತ ಒಂದು ಮತ್ತೊಂದು ಬುಕ್ ಮಲಯಾಳಂನಲ್ಲಿ ನಾನು ಇತ್ತೀಚೆಗಷ್ಟೇ ಅನುವಾದ ಮಾಡಿದ್ದೆ. ಬಹುಶಃ ಅವರಿಗೆ ಗೊತ್ತಿದೆಯೇನೋ ಗೊತ್ತಿಲ್ಲ, ಅಜಿತ್ ವೆಣ್ಣಿಯೂರ್ ಅವರು ಬರೆದಂತಹ ಒಂದು ಪುಸ್ತಕ. ಅವರೀಗ ಪ್ರಸ್ತುತ ಅವರು ಕಲ್ಕಟ್ಟಾದ ಗವರ್ನರ್ ಆಫೀಸ್ನಲ್ಲಿ ಅವರು ಕೆಲಸದಲ್ಲಿ, ಅವರು ಸರ್ಕಾರಿ ನೌಕರಿಗಾಗಿದ್ದು ವಲಯದಲ್ಲಿ ಕೆಲಸದಲ್ಲಿ ಬಹಳಷ್ಟು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಬರೆದಂತ ಮಲಯಾಳದಲ್ಲಿ ಅರಿಯುನ್ನ ಗಾಂಧಿ ಅರಿಯಾತ್ತ ಗಾಂಧಿ, ಅಂದ್ರೆ ತಿಳಿದಿರುವ ಗಾಂಧಿ, ತಿಳಿಯದೇ ಇರುವ ಗಾಂಧಿ. ಅಂದ್ರೆ ಗಾಂಧೀಜಿ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿದೀವಿ ಅಷ್ಟೇ ತಿಳಿದುಕೊಳ್ಳದೆ ಇಲ್ಲದೆ ಇರ್ತಕ್ಕಂಥ ವಿಚಾರಗಳು ಇದ್ದಾವೆ ಅವರಲ್ಲಿ ಅಂತ ವಿಚಾರವನ್ನ ಅವರು ಮಾಡಿದ್ರು. ನೀವು ಏನೇನು ವಿಚಾರ ಹೇಳಿದ್ರು, ಆ ಪ್ರಕೃತಿ ಚಿಕಿತ್ಸೆ ಇರ್ಬೋದು, ಅಲ್ಲಿ ನಡೆದಂತಹ ಒಪಿನಿಯನ್ ಪತ್ರಿಕೆಯ ಬಗ್ಗೆ ಇರ್ಬೋದು, ಇಲ್ಲಿ ನಡೆದಂತ ವಕೀಲರ ಬಗ್ಗೆ ಇರ್ಬೋದು, ಮತ್ತೆ ಅವರ ನಾಯ್ಡು ಒಟ್ಟಿಗೆ ನಡೆದಂತಹ ಒಂದು ಹಾಸ್ಯ ಸಂಭಾಷಣೆ, ಅದೆಲ್ಲ ವಿಚಾರಗಳು ಅದರಲ್ಲಿ ಬಂತು. ನನಗೆ ಆಶ್ಚರ್ಯ ಆಯಿತು, ನಾನು ನಾನು ಟ್ರಾನ್ಸ್ಲೇಟ್ ಮಾಡಿದಂತ ವಿಚಾರಗಳೇ ಎಲ್ಲ ಇಲ್ಲೇ ಇದ್ದಾವಲ್ಲ ಅಂತ ಅಂದಾಗ ಮೋಸ್ಟ್ಲಿ ಎರಡಕ್ಕೂ ಮೂಲ ಒಂದೇ ಇದ್ದಿರ್ಬೋದೇನೋ ಅಂತ ನಾನು ಅನ್ಕೊಂಡೆ. ಹಾಗೆ ಈ 3 ವ್ಯಕ್ತಿಗಳು ನನಗೆ ಬಹಳ ಇವತ್ತು ಸ್ಫೂರ್ತಿದಾಯಕವಾಗಿತ್ತು ಅಂತ. ಮತ್ತೆ ನಾನು ಈಗಾಗಲೇ ಹೇಳ್ದಂಗೆ ನಾನು ಕೇರಳ ಮೂಲದ ಕನ್ನಡಿಗ. ಯಾಕೆಂತಂದ್ರೆ ನಮ್ಮ ತಂದೆ ತಾಯಿಗಳು 30ರ ದಶಕದಲ್ಲಿ, ಕಳೆದ ಶತಮಾನದ 30ರ ದಶಕದಲ್ಲಿ ಇಲ್ಲಿ ಬಂದವರು. ನಾವು ಇಲ್ಲೇ ಬಂದು ನಾನು 6 ಜನ ಮಕ್ಕಳಲ್ಲಿ ನಾನೇ ಸಣ್ಣವನು. ಇಲ್ಲಿ ನಾನು ಕನ್ನಡ ಶಾಲೆಯಲ್ಲಿ ಕಲಿತು ಭದ್ರಾವತಿಯಲ್ಲಿ ನಂತರ ನಾನು ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿ ನಾನು 1976ರಲ್ಲಿ ಜೋಗಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಮಿತ್ರ ಮಂಡಳಿ ಅಂತಕ್ಕಂಥ ಒಂದು ಸಂಸ್ಥೆ, ಅಲ್ಲಿ ನಾಟಕಗಳನ್ನು ಮಾಡುವಂಥದ್ದು, ಅಲ್ಲಿಯ ಒಂದು ಯೋಜನಾ ಸ್ಥಳಗಳಲ್ಲಿ ಬೇಕಾದಂತ ಮನೋರಂಜನೆ ಒದಗಿಸುವಂತ ಒಂದು ಕೆಲಸ ಮಾಡ್ತಾ ಇದ್ರು. ಅಲ್ಲಿ ನಾನು ಸೇರಿದಾಗ ಅಲ್ಲಿ ಆ ಒಂದು ಸಂದರ್ಭ ಬಂತು. ಅಲ್ಲಿ ನಾನು ಒಬ್ಬ ನಟನಾಗಿ ಅಲ್ಲಿ ಸೇರ್ಕೊಂಡೆ. ಅಲ್ಲಿ ಸುಮಾರು 5 ವರ್ಷ ನಾನು ಇದ್ದಾಗ ಅಲ್ಲಿ ನಟನೆಯ ಒಂದು ಇದನ್ನು ಕಲ್ತ್ಕೊಂಡೆ. ಸುಮಾರು 200 ಪಾತ್ರಗಳನ್ನು ನಾನು ಮಾಡಿರ್ಬೋದು ನನ್ನ ಜೀವನದಲ್ಲಿ. ಅಲ್ಲಿಂದ ನಾನು
ಬೈಂದೂರಿಗೆ ಹೋದೆ. ಬೈಂದೂರಲ್ಲಿ ಸಹ ಒಂದು ಲಾವಣ್ಯ ಕಲಾ ಸಂಸ್ಥೆ ಅಂತಿತ್ತು. ಅಲ್ಲೂ ಸಹ ನಾನು ನಾಟಕಗಳು ಮಾಡಿಕೊಂಡು ಅಲ್ಲೂ ಅವರೊಟ್ಟಿಗೆ ಸಹ ಇದ್ದೆ. ಅಲ್ಲಿಂದ ನಾನು ಕುಂದಾಪುರ ಬಂದಾಗ ಕುಂದಾಪುರದಲ್ಲಿ ಸಮುದಾಯ ಅಂತ ಸಂಸ್ಥೆ ನನ್ನ ನೆರವಿಗೆ ಬಂತು. ಅಲ್ಲೂ ಸಹ ಸಮುದಾಯದೊಂದಿಗೆ ಇದ್ದು ಸುಮಾರು 30 ವರ್ಷದ ಇವತ್ತಿಗೂ ನಾನು ಆ ಸಮುದಾಯದ ರಾಜ್ಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮುಖ್ಯವಾಗಿ ರಂಗಭೂಮಿಯಲ್ಲಿ ನಾನು ತೊಡಗಿಸಿಕೊಂಡಿದ್ದೆ. ಇದೆಲ್ಲವೂ ನನಗೆ ಒಂದು ಹಿನ್ನೆಲೆಯಾಗಿ ನನಗೆ ನನ್ನ ವೃತ್ತಿ ಜೀವನ ನಂತರ ನನಗೆ ಏನೋ ಒಂದು ಕೆಲಸ ಕೊಟ್ಟಿದೆ. ಏನಂತಂದ್ರೆ ಅನುವಾದ ಮಾಡೋದು. ಯಾಕೆಂದ್ರೆ ನನಗೆ ನಮ್ಮ ತಂದೆ ತಾಯಿ ಅವಾಗ ನನಗೆ ಕೊಟ್ಟಂತ ಒಂದು ಪ್ರಾಥಮಿಕವಾದಂತಹ ಒಂದು ಅಕ್ಷರಾಭ್ಯಾಸ, ಮಲಯಾಳಂದ ಅಕ್ಷರಾಭ್ಯಾಸ ಮಾಡಿದ್ದು ಇವತ್ತು ನನಗೆ ಬಹಳ ಉಪಯೋಗಕ್ಕೆ ಬಂದಿದೆ. ಅಂದ್ರೆ ನಾನು ರಿಟೈರ್ ಆದ ನಂತರ ನಾನು 2 ವರ್ಷಗಳ ಕಾಲ ನಾನು ಈ ಮಲಯಾಳವನ್ನ ಹೆಚ್ಚುವರಿಯಾಗಿ ಕಲಿಯೋದಕ್ಕೆ ನಾನು ಉಪಯೋಗಿಸಿಕೊಂಡೆ. ಆ ನಂತರ ನಾನು ನನ್ನ ಅನುವಾದ ಶುರು ಮಾಡಿದೆ. ಕನಸನೂರಿನ ಕಿಟ್ಟಣ್ಣ ಅಂತಕ್ಕಂಥ ಒಂದು ಮಕ್ಕಳ ಕಾದಂಬರಿ, ಅದರಿಂದ ನಾನು ಪ್ರಾರಂಭ ಮಾಡಿದೆ. ಅದು ಪ್ರಾರಂಭ ಮಾಡಿ 7-8 ವರ್ಷದಲ್ಲಿ ಇವತ್ತಿಗೆ ನಮ್ದು 20 ಪುಸ್ತಕಗಳನ್ನು ಪ್ರಕಟ ಆಗಿದ್ದಾವೆ. ಇನ್ನು ಕೆಲವು 5-6 ಪುಸ್ತಕಗಳು ರೆಡಿ ಇದೆ. ಅದನ್ನ ಪ್ರಕಾಶನಕ್ಕೆ ಕಾಯ್ತಾ ಇದೆ. ಇದರ ಮಧ್ಯೆ ನನ್ನ ಒಬ್ಬ ಗೆಳೆಯ ಇವತ್ತು ಇಲ್ಲಿ ಬಂದಿದ್ದಾರೆ. ನನ್ನ ಒಂದು ಆಹ್ವಾನದ ಮೇಲೆ ಬಂದಿದ್ದಾರೆ. ಶ್ರೀ ಪುರುಷೋತ್ತಮ ದಾಸ್ ಹೆಗ್ಗಡೆ ಅಂತೇಳಿ. ದಯವಿಟ್ಟು ಸರ್ ಒಂದು ನಿಮಿಷ. ಇವರು ಇತ್ತೀಚೆಗಷ್ಟೇ ಒಂದು ಯಯಾತಿ ಅಂತೇಳಿ ಒಂದು ಕಾದಂಬರಿ ಬಂದಿದೆ, ಗೊತ್ತಿರ್ಬೇಕು ಸರ್. ಅವರು ನನಗೆ ಸಂಪರ್ಕ ಕಾರಣ ಆ ಯಯಾತಿಯನ್ನ ಮಲಯಾಳಕ್ಕೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಮಲಯಾಳದಲ್ಲಿ ಹೆಚ್ಚು ಮಾಡಿಲ್ಲ. ನಾನು ಸಣ್ಣ ಕಥೆಗಳನ್ನ ಮಾತ್ರ ಮಾಡಿರೋದು ಅನುವಾದ. ಈಗ ಒಂದು ಕಾದಂಬರಿಯನ್ನು ತಗೊಂಡ್ಕೊಂಡೆ ಅವರೊಂದು ನಾನೊಂದು ಸವಾಲು ಅನ್ನೋ ರೀತಿಯಲ್ಲಿ ನಾವು ತಗೊಂಡು ಅದನ್ನು ಮಾಡ್ತಾ ಇದ್ದೇವೆ. ಆ ಕಾದಂಬರಿಯನ್ನ ಈ ವಂದನಾಥ ಸಂಬಂಧ ನಮಗೆ ಕೊಡ್ಲಿಕ್ಕಿದೆ. ಈಗ ನನ್ನ ಈ ವೃತ್ತಿ ಜೀವನ ಕಳೆದ ನಂತರ ನಾನು ಈ ಒಂದು ಸುಮಾರು 10-12 ವರ್ಷ ಆಯ್ತು ನಾನೀಗ ರಿಟೈರ್ ಆಗಿ. ನನಗೆ ಬಹಳಷ್ಟು ಖುಷಿ ಕೊಟ್ಟಿದೆ. ಏನಂತಂದ್ರೆ ಈ ಅನುವಾದ ಅಂತಕ್ಕಂಥದ್ದು ಒಂದು ಸರ್ವವ್ಯಾಪಿಯಾದಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಅದು ಇವತ್ತಿನ ದಿವಸ ಅದು ಒಂದು ಅಧ್ಯಯನ ಶಿಸ್ತುವಾಗಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಯಾಕಂದ್ರೆ ಅನುವಾದ ಅಂತ ಅಥವಾ ಟ್ರಾನ್ಸ್ಲೇಷನ್ ಅನ್ನೋದು ಒಂದು ಸಾಮಾನ್ಯ ಪ್ರಕ್ರಿಯೆ ಅಲ್ಲ, ಒಂದು ಅಸಾಧಾರಣವಾದಂತಹ ಪ್ರಕ್ರಿಯೆ. 2 ಭಾಷೆಗಳ ಒಂದು ಜ್ಞಾನ ಇರಬೇಕಾಗತ್ತೆ, 2 ಭಾಷೆಗಳ ಒಂದು ಸಂಸ್ಕೃತಿಯ ವಿವರಗಳು ತಿಳ್ಕೊಂಡಿರ್ಬೇಕಾಗತ್ತೆ. ಬೇರೆ ಬೇರೆ ಭಾಷೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಿಚಾರಗಳನ್ನ ಅಥವಾ ಬೇರೆ ಬೇರೆ ಶೈಲಿಗಳಿರ್ತಕ್ಕಂಥ ಭಾಷೆಯನ್ನ, ಉದಾಹರಣೆ ಕನ್ನಡದಲ್ಲೇ ಈಗ ನಾವು ಬಹಳಷ್ಟು ಶೈಲಿ ಇರ್ತಕ್ಕಂಥ ಭಾಷೆಗಳು, ಪ್ರಾದೇಶಿಕವಾಗಿ ಭಿನ್ನವಾಗಿರ್ತಕ್ಕಂಥ ಶೈಲಿ ನೋಡ್ಬೋದು. ಈಗ ನೀವು ಮಂಡ್ಯದಲ್ಲಿ ಇರ್ತಕ್ಕಂಥ ಭಾಷೆ ಇರ್ಬೋದು, ಕುಂದಾಪುರದಲ್ಲಿ ಇರ್ತಕ್ಕಂಥ ಭಾಷೆ ಇರ್ಬೋದು, ಮಂಗಳೂರಿನಲ್ಲಿ ಇರ್ತಕ್ಕಂಥ ಭಾಷೆ ಇರ್ಬೋದು, ಹಾಗೆ ಹುಬ್ಳಿ ಉತ್ತರ ಕನ್ನಡದಲ್ಲಿ ಇರ್ತಕ್ಕಂಥ ಭಾಷೆಗಳು ಪರಸ್ಪರ ಕನ್ನಡವೇ ಆದರೂ ಸಹ ಅದರಲ್ಲಿ ಭಿನ್ನ ಶೈಲಿಗಳಿರ್ತಕ್ಕಂಥದ್ದನ್ನ ಇದೇ ರೀತಿ ಮಲಯಾಳದಲ್ಲೂ ಸಹ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಈ ಮಲಯಾಳ ಮತ್ತು ಕನ್ನಡಕ್ಕೆ ಇರ್ತಕ್ಕಂಥ ಈ ನಂಟು ಇದೆಯಲ್ಲ, ಅದು ಬಹಳ ಹಿಂದಿನದು. ಈ ಅನುವಾದ ಪ್ರಕ್ರಿಯೆ ಇವತ್ತನೇನೇ ಇದಲ್ಲ, ಬಹಳಷ್ಟು ವರ್ಷಗಳಿಂದ ಅದು ನಡ್ಕೊಂಡು ಬಂದಿದೆ. ಮಲಯಾಳದ ಬಹಳಷ್ಟು ಲೇಖಕರು ನಮ್ಮ ಓದುಗರಿಗೆ ಪರಿಚಯ. ನಮ್ಮ ಎಂ ಟಿ ವಾಸುದೇವನ್ ಇರ್ಬೋದು, ಮೊಹಮ್ಮದ್ ಬಶೀರ್ ಇರ್ಬೋದು, ಇವರೆಲ್ಲ ನಮಗೆ ನಮ್ಮ ಓದುಗರಿಗೆ ಪರಿಚಯ. ಹಾಗೆ ನಮ್ಮ ಅನಂತಮೂರ್ತಿ ಅವರಿರ್ಬೋದು, ಶ್ರೀಕೃಷ್ಣ ಆಲಹಳ್ಳಿ ಇರ್ಬೋದು, ಮತ್ತು ಸಾರಾ ಅಬೂಬಕರ್ ಇರ್ಬೋದು, ಅವರೆಲ್ಲ ಮಲಯಾಳಂ ಓದುಗರಿಗೆ ಪರಿಚಯ. ಈ ರೀತಿ 2 ಭಾಷೆಗಳ ಅಥವಾ 2 ಸಂಸ್ಕೃತಿಗಳ ಒಂದು ಸಮ್ಮಿಲನದಿಂದಾಗಿ ಈ ಅನುವಾದ ಪ್ರಕ್ರಿಯೆ ನಡೀತಾ ಇದೆ. ಈ ಪ್ರಕ್ರಿಯೆಯಲ್ಲಿ ನಾನು ಭಾಗವಾಗಿದ್ದೇನೆ ಅಂತಕ್ಕಂಥ ಒಂದು ಖುಷಿ ನನಗೂ ಇದೆ. ಹಾಗಾಗಿ ನನಗೆ ಈ ಒಂದು ಅವಕಾಶವನ್ನು ಇಲ್ಲಿ ಕೊಟ್ಟು ನನ್ನ 2 ಮಾತನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಈ ಸಂಸ್ಥೆಯ ಲೆಕ್ಕಾಧಿಕಾರಿಗಳ ಸಂಸ್ಥೆಗೆ ನಾನು ಚಿರೋಣಿಯಾಗಿದ್ದೇನೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಕೆಪಿಟಿಸಿಯಲ್ಲಿದ್ದ ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗ ಇವರು ಶಿವಮೊಗ್ಗದಲ್ಲಿ ಈಗ ವಾಸವಿದ್ದಾರೆ. ಅಲ್ಲಿ ನಿವೃತ್ತ ಜೀವನ ನಡೆಸ್ತಾ ಇದ್ದಾರೆ. ಮೂಲತಃ ಕೇರಳದವರಾದ ಸರ್. ಹುಟ್ಟಿನಿಂದಲೂ ಕರ್ನಾಟಕದಲ್ಲಿ ವಾಸಿಸುತ್ತಿದ್ದಾರೆ. ಕಳೆದ 30 ವರ್ಷಗಳಿಂದ ಸಮುದಾಯ ಕರ್ನಾಟಕ ಎಂಬ ಸಾಂಸ್ಕೃತಿಕ ಸಂಘಟನೆಯಲ್ಲಿ ಸಕ್ರಿಯರಾಗಿ ಸಾಹಿತ್ಯ, ರಂಗಭೂಮಿ ಮುಂತಾದ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಭದ್ರಾವತಿಯಲ್ಲಿ ಜನಿಸಿದ ಇವರು ಇಂಜಿನಿಯರಿಂಗ್ ಡಿಪ್ಲೊಮಾ ಗಳಿಸಿದ ನಂತರ 1967ರಲ್ಲಿ ಅಂದಿನ ಎಂಎಸ್ಸಿಗೆ ಮೈಸೂರು ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ ಇತ್ತು, ಅಲ್ಲಿ ಸೇರಿ ಜೋಗ್ ಫಾಲ್ಸ್ ಮಹಾತ್ಮ ಗಾಂಧಿ ವಿದ್ಯಾಗಾರದಲ್ಲಿ ಜೆಇಯಾಗಿ ಕೆಲಸವನ್ನು ನಿಯುಕ್ತಿಗೊಂಡು 5.5 ವರ್ಷಗಳ ಕಾಲದಲ್ಲಿ ಸೇವೆ ಸಲ್ಲಿಸಿ ನಂತರ ಶಿವಮೊಗ್ಗದ ಹಾರ್ನಹಳ್ಳಿ, ಉಡುಪಿ, ಬೈಂದೂರು, ಕುಂದಾಪುರ ಹಾಗೂ ಏಳನೇದಾಗಿ ಪ್ರಮೋಷನ್ ಆಗಿ ಭಟ್ಕಳದಲ್ಲಿ ಕಿಡಿಗೋಳಿ, ನಂತರ ಬೈಂದೂರು ಮತ್ತು ಬ್ರಹ್ಮವಾರದಲ್ಲಿ ಸೇವೆ ಸಲ್ಲಿಸಿ 2012ರಲ್ಲಿ ಶಿವಮೊಗ್ಗಕ್ಕೆ ಬಂದು 2013ರಲ್ಲಿ ಅಲ್ಲಿ ನಿವೃತ್ತಿರುತ್ತಾರೆ. ಸೇವೆಯ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಹಾಗೂ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ.
ನಿವೃತ್ತಿಯ ನಂತರ ಮಾತೃಭಾಷೆಯಾದ ಮಲಯಾಳವನ್ನು ಹೆಚ್ಚು ಅಧ್ಯಯನ ಮಾಡಿ ಮಲಯಾಳಂ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸುವ ಹವ್ಯಾಸದಲ್ಲಿ ತೊಡಗಿಸಿಕೊಂಡು ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಮಲಯಾಳದಿಂದ ಇಂಗ್ಲಿಷ್ ಹಾಗೂ ಮಲಯಾಳದಿಂದ ಮತ್ತು ಇಂಗ್ಲಿಷ್ನಿಂದ ಅನೇಕ ಪ್ರಸಿದ್ಧ ಲೇಖಕರುಗಳ ಸಾಹಿತ್ಯ ಹಾಗೂ ವೈಚಾರಿಕ ಕೃತಿಗಳನ್ನು ಒಟ್ಟು 18 ಪುಸ್ತಕಗಳನ್ನು ಕನ್ನಡಕ್ಕೆ ಪ್ರಸಿದ್ಧ ಲೇಖಕರ ಅನೇಕ ಮಲಯಾಳಂ ಹಾಗೂ ಇಂಗ್ಲಿಷ್ ಪುಸ್ತಕಗಳ ಜೊತೆಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಹಾಗೂ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಇತ್ಯಾದಿಗಳಿಗೆ ಅನೇಕ ಲೇಖನಗಳನ್ನು ಮಲಯಾಳಂದಿಂದ ಮತ್ತು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸಿ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನನಗೂ ಒಂದು ಒಳ್ಳೆಯ ಅವಕಾಶವನ್ನ ಗಾಯತ್ರಿಯವರು ಕಲ್ಪಿಸಿಕೊಟ್ಟಿದ್ದಾರೆ. ಕೆ.ಆರ್. ಸ್ವಾಮಿಯವರು ನಾನು ತುಂಬಾ ಗೌರವಿಸುವಂತಹ ಒಂದು ವ್ಯಕ್ತಿ. ಅವರು ಕಾರ್ಟೂನಿಸ್ಟು, ಅವರು ಇದನ್ನೆಲ್ಲ ಮಾಡಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಇಲಾಖೆಯಲ್ಲಿದ್ದಂತ ಒಬ್ಬ ಪ್ರಾಮಾಣಿಕ, ದಕ್ಷ ಹಾಗೂ ಒಳ್ಳೆಯ ಅಧಿಕಾರಿ. ನಾನು ಅವರಿಗೆ ನೆನಪಿದೆಯೋ ಇಲ್ವೋ, ನಾನು ಕೆಬಿಗೆ ಸೇರಿ ಒಂದು 2-3 ವರ್ಷ ಆಯಿತು. ಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಸರಿ ಹೀಗೆ ಅಂತ ಹೇಳಿ ಪರಿಚಯ ಮಾಡಿಕೊಂಡು ಅವರ ಹತ್ರ ಹೋಗಿ ಕೇಳಿದೆ, ಡಿಪಾರ್ಟ್ಮೆಂಟ್ ಎಲ್ಲ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿ. ಅವರೊಂದು ಮಾತು ಹೇಳಿದ್ರು, ಅದನ್ನ ನೆಗೆಟಿವ್ ಆಗಿ ಯಾರು ತಗೋಬಾರ್ದು. ಆದ್ರೆ ಅವರಿಗೆ ಏನಿಲ್ಲ, ಈ ಕೆಲಸ ಮಾಡುವಾಗ ಅವ್ರು ಹೇಳಿದ್ರಲ್ಲ, ಅದೇ ಮೆತ್ತಿದ್ದಲ್ಲಿ ಒತ್ತಬೇಕು, ಗಟ್ಟಿ ಇದ್ದಲ್ಲಿ ಕಟ್ಟಬೇಕಷ್ಟೇ ಅಂತ ಹೇಳಿದ್ರು. ಇದು ಅವರು ವ್ಯಂಗ್ಯಚಿತ್ರಕಾರರಾಗಿ ಅವ್ರು ಹೇಳಿದ್ದು ಅಂತಲ್ಲ, ಜೀವನವೇ ಹಾಗಲ್ವಾ. ನಾವು ಮೆತ್ತಿಗಿದ್ದಲ್ಲಿ ಮೆತ್ತಿಗಿರ್ಬೇಕು, ಗಟ್ಟಿ ಇದ್ದಲ್ಲಿ ಎದು ನಿಲ್ಲಿಸಬೇಕು ಅನ್ನೋದನ್ನು ತಗೋಬಹುದು, ಅಥವಾ ಹೇಗೂ ತಗೋಬಹುದು. ಜೊತೆಗೆ ಈಗ 2 ವರ್ಷದ ಹಿಂದೆ ಅವರ ಚಿಗರು ಚಿತ್ತಾರ ಅಂಕಿತದಿಂದ ಬಂತು. ಅವತ್ತಿನ ದಿನ ನಾನು ಇದ್ದೆ. ನಮ್ಮಲ್ಲಿ ನಾನು ಅನ್ಕೊಂಡಿದ್ದೆ ಬಹಳ ಜನ ಅದನ್ನು ಓದಿ ಇಷ್ಟಪಡ್ತಾರೆ ಅಂತ. ನಾನು ತಿಳ್ಕೊಂಡಷ್ಟು ಜನ ಅದನ್ನು ಓದಲೇ ಇಲ್ಲ, ನಮ್ಮವ್ರಿಗೆ ಗೊತ್ತೇ ಇಲ್ಲ ಅನ್ಕೋತೀನಿ ನಮ್ಮ ಇಲಾಖೆಯಲ್ಲಿ ಬಹಳ ಜನಕ್ಕೆ. ಆದ್ರೆ ನಮಗೆ ಏನಾಗುತ್ತೆ ಅಂದ್ರೆ, ಎಷ್ಟೋ ಬಾರಿ ನಮ್ಮವರ ಹಿರಿಮೆಯೇ ನಮ್ಗೆ ಗೊತ್ತಾಗಲ್ಲ. ನಾವು ಎಲ್ಲೆಲ್ಲೋ ಹುಡುಕ್ತಾ ಇರ್ತೀವಿ, ನಮ್ಮ ನಡುವೆನೇ ಇರ್ತಾರೆ. ಈಗ ಇಲ್ಲಿರೋರ ಪೈಕಿ ನಾನು ಪ್ರಶ್ನೆ ಕೇಳಕ್ ಹೋಗಲ್ಲ, ಚಿಗರು ಚಿತ್ತಾರವನ್ನ ಎಷ್ಟು ಜನ ಓದಿದ್ದೀರಿ ಅಂತ. ಆದ್ರೆ ಒಂದನ್ನು ನಾವು ನೆನ್ಪಿಟ್ಕೋಬೇಕು, ಏನು ಅಂತಂದ್ರೆ ನಮ್ಮ ನಡುವೆನೂ ಇರಬಹುದು ಬಹಳ ತಿಳ್ಕೊಂಡವರು, ಬಹಳ ಅನುಭವಿಗಳು, ಜೀವನ ಪಡೆದರು. ಅವರ ಒಟ್ಟು ವಾತಾವರಣ ಏನಿತ್ತು, ಕೆ.ವಿ. ಸುಬ್ಬಣ್ಣ, ಅಕ್ಷರ, ಅವರ ತಂದೆಯವರು, ಆ ಸಾಹಿತ್ಯಿಕ ವಾತಾವರಣ, ಗಿರೀಶ್ ಕಾಸರವಳ್ಳಿಯವರಿಗೆ ಸೋದರ ಮಾವ, ಹೀಗಿರುವಂತಹ ಒಂದು ಅತ್ಯುತ್ತಮವಾದ ವಾತಾವರಣದಲ್ಲಿ, ಒಂದು ಸಾಂಸ್ಕೃತಿಕ ವಾತಾವರಣದಲ್ಲಿ ಬೆಳೆದಿರುತ್ತೆ. ಚಿಗುರು ಚಿತ್ತಾರಕ್ಕೆ ಮುನ್ನುಡಿ ಬರೆದಿದ್ದು ಅಕ್ಷರ ಅಂತ ಅನಿಸುತ್ತೆ. ನಾವಂತ ಪುಸ್ತಕಗಳನ್ನ ಓದ್ಬೇಕು. ನನ್ಗೆ ಅನ್ಸುತ್ತೆ ಒಂದೊಂದು ಮಾತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ ನಾನು ಕೂತವನ್ನೇ ಅನ್ಕೊಂಡೆ. ಯಾರಾದ್ರೂ ಓದ್ಲಿಲ್ಲ ಅಂದ್ರೆ ಓದಿ, ಇವತ್ತು ಕೂಡ ಸಿಗುತ್ತೆ, ಅದನ್ನು ಓದಿ. ನಮ್ಮವರೆಲ್ಲ ಹೇಗೆ ಅವರ ತಮ್ಮ ಜೀವನವನ್ನ ವೃತ್ತಿ ಮತ್ತು ಪ್ರವೃತ್ತಿಗಳ ಎರಡನ್ನೂ ಶುದ್ಧ ರೂಪದಲ್ಲಿ, ಸಾತ್ವಿಕ ರೂಪದಲ್ಲಿ ಉಳಿಸಿಕೊಂಡು ಇವತ್ತು ಒಂದು ಸಾತ್ವಿಕವಾದ ಬದುಕನ್ನು ಬದುಕ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಅಂತ ಪುಸ್ತಕಗಳನ್ನು ಓದೋದು ಬಹಳ ಮುಖ್ಯ. ದಯವಿಟ್ಟು ಸ್ನೇಹಿತರು ಯಾರಾದ್ರೂ ಓದ್ಲಿಲ್ಲ ಅಂತ ಪುಸ್ತಕವನ್ನ ಓದಿ ಅಂತ ಹಿರಿಯರ ಜೊತೆಗೆ ನಮ್ಗನ್ಸುತ್ತೆ ಒಂದಿಷ್ಟು ಕಾರ್ಟೂನ್ ಬರೆದಿದ್ದಾರೆ ಅಷ್ಟೇ ಅಂತ ಅಲ್ಲ. ಆ ಕಾರ್ಟೂನ್ಗಳು ಏನೆಲ್ಲ ಹೇಳುತ್ತೆ, ಅದರಲ್ಲಿ ಅವ್ರು ಹೇಳಿದಾಗೆ ಬರೇ ನುಗೋದು ಅಷ್ಟೇ ಅಲ್ಲ, ಜೀವನದ ಕಟು ಸತ್ಯಗಳನ್ನು ಕೂಡ ಹೇಳುವಂತಹದ್ದನ್ನ ಮಾಡಿರುವಂತಹ ಅಂತವರನ್ನ ನಾವು ಕರೆದು ಸನ್ಮಾನಿಸೋದು ಒಂದು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಸನ್ಮಾನ ಅಥವಾ ಗೌರವವನ್ನು ಕೊಡಬೇಕು. ಅದನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತೀನಿ. ಎರಡನೇದಾಗಿ ವಿಶ್ವಕುಮಾರ್ ಸರ್, ನಾವು ನಮ್ಮ ವೃತ್ತಿ ಜೀವನದಲ್ಲಿ ಇದ್ದಾಗೆಲ್ಲ ಅವ್ರ ಬಗ್ಗೆ ತುಂಬಾ ಕೇಳಿದ್ವಿ. ಅವರು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಮುಂದುವರಿಕೆಯ ಒಂದು ಭಾಗ, ಕನ್ನಡ ಪರಂಪರೆಯ ಮುಂದುವರಿಕೆಯ ಒಂದು ಭಾಗ. ಅವರು ಗಾಂಧೀಜಿಯ ಬಗ್ಗೆ ಹೇಳಿದಾಗ ನನಗನ್ನಿಸ್ತು, ನಿಜ ಇವರು ನಮ್ಮ ಸ್ನೇಹಿತ ಪ್ರಭಾಕರ್ ಅವರು ಹೇಳಿದಾಗ ಇವತ್ತು ಗಾಂಧೀಜಿಯ ಮೇಲೆ ಬಹಳಷ್ಟು ಅಪಸ್ವರಗಳೆಲ್ಲ ಇದೆ. ಸ್ವಾತಂತ್ರ್ಯ ಅವರಿಂದ ಬಂತೋ ಇಲ್ವೋ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡ್ತೀವಿ ನಾವು. ಸ್ವಾತಂತ್ರ್ಯ ಅವರೊಬ್ಬರಿಂದ ಬಂದಿಲ್ಲೇ ಇರ್ಬೋದು, ಆದ್ರೆ ಸ್ವತಂತ್ರ ಚಳವಳಿಯನ್ನ ಸಾಮಾನ್ಯ ಜನರ ಮಟ್ಟಕ್ಕೆ ಇಳಿಸಿದ ಮಾತ್ರ ಗಾಂಧೀಜಿ. ಅದನ್ನು ಯಾರೂ ಅಲ್ಲವೇ ಸಾಮಾನ್ಯ ಜನರು. ಆಮೇಲೆ ನಿಜವಾದ ಶಕ್ತಿ ಇರೋದು ಯಾವ ಚಳವಳಿಯಾಗಲಿ, ಯಾವ ಕ್ರಾಂತಿಯಾಗಲಿ,
ಅದು ಸಾಮಾನ್ಯರ ಮಟ್ಟಕ್ಕೆ ಇಳಿದಾಗಲೇ ಅದಕ್ಕೊಂದು ಶಕ್ತಿ ಬರುತ್ತೆ. ಮತ್ತೆ ನಾವು ಕೂಡ ಎಲ್ಲಿಯ ತನಕ ಸಾಮಾನ್ಯರಾಗಿ ಬರುತ್ತೀವೋ, ಸಾಮಾನ್ಯರು ಅಂತ ಭಾವಿಸಿಕೊಂಡು ಬರುತ್ತೀವೋ ಅಲ್ಲಿ ತನಕ ನಮಗೂ ಜೀವನಕ್ಕೆ ಒಂದು ಶಕ್ತಿ, ನೈತಿಕವಾದ ಶಕ್ತಿ ಇರುತ್ತೆ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಪುತಿನ ಅವರ ಒಂದು ಲೇಖನ ಇದೆ, ಅದ್ಭುತವಾದ ಲೇಖನ. ಅವರು ಚಿಕ್ಕಮಗಳೂರು ಚಿಕ್ಕಮಗಳೂರು ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಅವತ್ತೇ ಇದರಲ್ಲಿ ವೈರಮುಡಿ ಉತ್ಸವ ಇರುತ್ತೆ. ಅವರು ಚಿಕ್ಕಮಗಳೂರಲ್ಲಿ ಅಧ್ಯಕ್ಷ ಭಾಷಣವನ್ನು ಮುಗಿಸಿ ಅಲ್ಲಿಂದ ಸೀದಾ ಮೇಲುಕೋಟೆಗೆ ಬಂದು ಅವತ್ತಿನ ವೈರಮುಡಿ ಉತ್ಸವದಲ್ಲಿ ಭಾಗವಹಿಸ್ತಾರೆ. ಭಾಗವಹಿಸ್ತಾ ಇರುವಾಗ ಅವರಿಗೆ ಬಹಳ ಗೌರವ ಇತ್ತು, ಅಷ್ಟೊತ್ತಿಗಾಗಿ ಬಹಳ ಇದಿತ್ತು. ಅವ್ರು ಬೇಕಾದರೆ ಆ ವೈರಮುಡಿ ಉತ್ಸವವನ್ನ ಅವರು ಪುರೋಹಿತರು ಇವ್ರ ಹತ್ರ ಮಾತಾಡಿದ್ರೆ ಮುಂದೆ ನಿಂತು ಅಥವಾ ಆ ರಥದ ಹತ್ರದಲ್ಲೇ ಇದ್ದು ನೋಡಬಹುದಾಗಿತ್ತು. ನಾನು ನಿಲ್ಸಿಲ್ಲ, ಜನ ತಳ್ತಾ ಇದ್ರು. ನಡುವೆ ಒಂದು ಜಾಗದಲ್ಲಿ ಅವರು ಪುತಿನ ಅವರು ಇದ್ರು. ಯಾರು ಕೇಳ್ತಾರೋ ಸರ್ ನೀವು ಇಲ್ಲಿ ಇಷ್ಟೆಲ್ಲ ತಳ್ಳಾಡ್ತಾರೆ ಜನ, ಅಥವಾ ಯಾವ್ದಾದ್ರು ಮಾಡಲಿಲ್ಲ ಅದು ನಿಂತು ನೋಡ್ಬೋದಾಗಿತ್ತು ಅಂತ ಹೇಳಿದ್ರು. ಅಲ್ಲಪ್ಪ, ನಾವು ದೇವರೆದುರಿಗೂ ಸಾಮಾನ್ಯ ಮನುಷ್ಯರಾಗಿರ್ಬಾರ್ದ? ದೇವರೆದುರಿಗೂ ಸಾಮಾನ್ಯರಾಗಲಿಲ್ಲ ಅಂತಂದ್ರೆ ನಮ್ಮ ಜೀವನ ಸ್ವಾರಸ್ಯ ಎಲ್ಲಿದೆ? ಸತ್ಯ ಹೇಳ್ತೀನಿ, ಜೀವನದ ಸ್ವಾರಸ್ಯ ಇರದೆ ನಾವು ಸಾಮಾನ್ಯ ನೆಲದಲ್ಲಿ ಸಾಮಾನ್ಯರಾಗಿರೋದು ಅಂತ ಹೇಳಿ. ಹಾಗೆ ಇಡೀ ಸ್ವಾತಂತ್ರ್ಯ ಚಳವಳಿಯನ್ನ ಸಾಮಾನ್ಯರ ಮಟ್ಟಕ್ಕೆ ತಂದು ಇಡೀ ದೇಶದಲ್ಲಿ ಅದನ್ನು ಗೊತ್ತಿರುವುದು ನಮಗೆ. ನಮ್ಮಲ್ಲಿ ಬಹಳ ಜನಕ್ಕೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯವರು ಇರೋದ್ರಿಂದ ನಾನು ಹೇಳ್ತೀನಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಚಳವಳಿ ಇಡೀ ದೇಶದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಂಗಸರು ಮಕ್ಕಳು ಪಾಲ್ಗೊಂಡಷ್ಟು ಈ ದೇಶದಲ್ಲಿ ಎಲ್ಲೂ ಪಾಲ್ಗೊಂಡಿಲ್ಲ. ನಾವು ನೆನಪಿದೀವೋ ಇಲ್ವೋ, ಕಡಿಮೆ ಅಂತಂದ್ರು ಒಂದು 200 ಜನ ವಿಧವೆಯರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡಿದ್ದಾರೆ ಅಂದ್ರೆ ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಅದಕ್ಕೆ ಕಾರಣರಾದದ್ದು ಯಾರು ಅಂತಂದ್ರೆ ಸರ್ದಾರ್ ವೆಂಕಟರಾಮಯ್ಯವರು. ಅವರು ಗಾಂಧೀಜಿಯ ಪರಮಭಕ್ತರು. ಅವರು ಅದನ್ನು ಯಾವ ಮಟ್ಟಕ್ಕೆ ತಂದಿದ್ರು ಅಂದ್ರೆ ಇವತ್ತು ಕೂಡ ನೀವು ಸಿದ್ದಾಪುರ ಬಸ್ ಸ್ಟ್ಯಾಂಡ್ ನಲ್ಲಿ ಗಾಂಧಿ ಟೋಪಿ ಹಾಕೊಂಡಿರೋ ನಮ್ಮ ಹವ್ಯಕ ಬ್ರಾಹ್ಮಣರನ್ನ ಅಥವಾ ನಾಯಕರನ್ನ ಅಥವಾ ಬೇರೆ ಕಮ್ಯುನಿಟಿಯನ್ನು ನೋಡ್ಬೋದು ನೀವು, ನಮ್ಮ ಸಾರಸ್ವತರನ್ನ. ಅದು ಹೇಗೆ ಬಂತು? ಆ ಕಾಲದಲ್ಲಿ ಕಮ್ಯುನಿಕೇಶನ್ ಇಲ್ಲದಿದ್ದ ಕಾಲದಲ್ಲಿ ಹಳ್ಳಿಗಳಿಗೆಲ್ಲ ಅದನ್ನ ತರುವಂತೆ ಮಾಡಿದ್ದು ಗಾಂಧೀಜಿನೇ. ಸ್ವಾತಂತ್ರ್ಯದ ನಂತರದಲ್ಲಿ ಈ ಪಾಕಿಸ್ತಾನದ ರಚನೆಯ ವಿಚಾರದಲ್ಲೋ ಅಥವಾ ನಂತರ ಸಾಲ ಏನೆಲ್ಲ ಹೇಳ್ತೀವಲ್ಲ ನಾವು ಇವತ್ತು ಫೇಸ್ಬುಕ್ ಯೂನಿವರ್ಸಿಟಿನಲ್ಲಿ, ಅದರಲ್ಲೆಲ್ಲ ಗಾಂಧೀಜಿಯವರು ನಮಗೆ ಪೂರ್ಣ 100% ಇಷ್ಟ ಆಗಿರ್ಬೋದು. ಆದರೆ ಇಡೀ ದೇಶ ಗೌರವಿಸುವಂತ ಮತ್ತೆ ಮಾನವನಾಗಿ ನಾವು ಗೌರವಿಸುವಂತ ಒಂದು ವ್ಯಕ್ತಿತ್ವ ಅದು ಗಾಂಧೀಜಿ. ಅಂತಹ ಗಾಂಧೀಜಿಯ ಬಗ್ಗೆ ಆತ್ಯಂತಿಕವಾದ ಗೌರವವನ್ನು ಇಟ್ಟುಕೊಂಡಿರುವಂತಹ ವಿಶ್ವಕುಮಾರ್ ಅವರು ನಮಗೆ ಆ ದೃಷ್ಟಿಯಿಂದಲೂ ಸನ್ಮಾನ್ಯ. ಮೂರನೆಯವರು ನಮ್ಮ ಜೊತೆಗೆ ಇದ್ದವರು ಇವತ್ತು ಪ್ರಭಾಕರನ್. ನಾವು ಅವರ ಜೊತೆಯವರು, ಒಂದೇ ಮಿತ್ರಮಂಡಳಿಯಲ್ಲಿ ನಾಟಕವನ್ನ ಆಡಿದವರು, ಒಂದೇ ಯೋಗದ ಗುಂಡಿಯಲ್ಲಿ ಅಡ್ಡಾಡಿದವರು, ಒಂದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಅಂದ್ರೆ ನೋಡಿ, ವೃತ್ತಿಯನ್ನ ನಾವು ಕಲಿತೀವಿ. ವೃತ್ತಿಯಲ್ಲಿ ಒಂದಿಷ್ಟು ಪ್ರವೃತ್ತಿಯನ್ನ ಯಾಕೆ ಇಟ್ಕೋಬೇಕು ಅಂತ ಬಹಳಷ್ಟು ಜನ ನಾವು ಪ್ರವೃತ್ತಿಗಳನ್ನು ಇಟ್ಟುಕೊಂಡ್ರೆ ವೃತ್ತಿಯನ್ನು ನ್ಯಾಯವಾಗಿ ಮಾಡಕ್ಕಾಗಲ್ಲ ಅಂತ. ಖಂಡಿತ ಅದು ಅತ್ಯಂತ ದೊಡ್ಡ ಸುಳ್ಳು. ನೀವು ವೃತ್ತಿಯನ್ನ 100ಕ್ಕೆ 100 ನಿಮ್ಮನ್ನು ಕೊಟ್ಟುಕೊಂಡು ನೀವು ಒಂದು ಪ್ರವೃತ್ತಿಯನ್ನು ಇಟ್ಕೋಬಹುದು. ಅದನ್ನು ನಾವು ಧೈರ್ಯವಾಗಿ ಹೇಳ್ಬೋದು. ಹೇಳಲಿಕ್ಕೆ ನನಗೊಂದು ಸಣ್ಣ ಅಧಿಕಾರವೂ ಇದೆ. ಯಾಕೆಂದ್ರೆ ನಾನು ವೃತ್ತಿಯನ್ನ ಬಹಳ ಪ್ರೀತಿಯಿಂದ ಬಹಳ ಪ್ರಾಮಾಣಿಕತೆಯಿಂದ ಮಾಡಿದ್ದೀನಿ 30 ವರ್ಷ. ಆದರೆ ನನ್ನ ವೃತ್ತಿಯನ್ನ ಯೋಗದ ನಾಟಕದಿಂದ ಹಿಡಿದು ಈ ಕೊನೆಯ ತನಕ ನಾವು ಮಾಡಿದವರು ಪ್ರಭಾಕರನ್ನವರು. ಹಾಗೆ ಅವರು ಲಾವಣ್ಯದಲ್ಲಿ ಇರ್ಬೋದು, ಕುಂದಾಪುರದಲ್ಲಿ ಇರ್ಬೋದು, ಯೋಗದಲ್ಲಿ ಇರ್ಬೋದು, ಅವರು ನಾಟಕ ಅವರೇ ಹೇಳಿದಾಗೆ ಅಷ್ಟೊಂದು ಪಾತ್ರಗಳನ್ನ ಮಾಡಿದ್ರು ಅಂತಂದ್ರೆ ಅದು ಸಣ್ಣ ವಿಚಾರ ಏನು. ಹಾಗಂತ ಅವರು ವೃತ್ತಿಯಿಂದ ವೃತ್ತಿಯಲ್ಲಿ ಕಳೆದುಬಿಡ್ತಿದ್ರ ಅಂತಂದ್ರೆ ಖಂಡಿತ ಅಲ್ಲ. ಒಂದು ಹೇಗೆ ನಿರೂಪಿತ ಆಗುತ್ತೆ ಅಂದ್ರೆ ಅವರು ನಿವೃತ್ತರಾದ ಮೇಲೂ ಕೂಡ ಅವರಿಗೆ ಬರುವ ಪೆನ್ಷನ್ ಅನ್ನ ಸಾಮಾಜಿಕವಾಗಿ ಬಳಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು 2 ಜಗತ್ತುಗಳು, ಮಲಯಾಳಂ ಒಂದು ಜಗತ್ತಾದ್ರೆ, ಕೇರಳ ಒಂದು ಜಗತ್ತಾದ್ರೆ, ಕನ್ನಡ ನಾಡು ಒಂದು ಜಗತ್ತು. ಈ 2 ಜಗತ್ತನ್ನು ಬೆಸೆಯುವಂಥದ್ದು ಇದೆಯಲ್ಲ, ಅದು ಬಹಳ ಪ್ರಮುಖವಾದದ್ದು. ಯಾಕೆಂದ್ರೆ ನಮ್ಮ ಯಕ್ಷಗಾನ ಇರ್ಬೋದು, ಮಲಯಾಳಂ ಕಥಕ್ಕಳಿ ಇರ್ಬೋದು, ಎರಡು ಸೇರಿದ್ರೆ. ನಾನು ನಿನ್ನೆ ಈ ಮಲಯಾಳಂನ ಸೂಕ್ಷ್ಮತೆಯ ಒಂದು ಇದರ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಸಣ್ಣ ವಿಡಿಯೋ ತುಣುಕನ್ನು ನೋಡ್ತಾ ಇದ್ದೆ. ಅದರಲ್ಲಿ ಒಬ್ಬ ತಂದೆ ಈ ಕಥಕ್ಕಳಿಯನ್ನ ತುಂಬಾ
ಹಾರ್ದಿಕವಾಗಿ ಪ್ರೀತಿಸುವಂತ ವ್ಯಕ್ತಿ ದೊಡ್ಡ ಕಲಾವಿದ, ತುಂಬಾ ದೊಡ್ಡ ಕಲಾವಿದ. ಅವನ ಹೆಂಡತಿ ಕೂಡ ಅದು ಪೂರ್ಣ ಸಪೋರ್ಟ್ ಕೊಡ್ತಾಳೆ, ಅವಳು ಕೂಡ ಅವರಿಗೆ ಮಗು ಆಗುತ್ತೆ. ಅವರಿಬ್ರು ಸೇರಿ ಎಷ್ಟು ದೊಡ್ಡ ಕನಸು ಕೊಡ್ತಾರೆ ಅಂದ್ರೆ ಅವನನ್ನ ದೊಡ್ಡ ಕಥಕಳಿ ಕಲಾವಿದನಾಗಿ ಮಾಡ್ಬೇಕು ಅಂತ ಹೇಳ್ತಾರೆ. ಅವನು ಶಾಲೆಗೆ ಹೋಗ್ತಾ ಇರ್ತಾನೆ, ಶಾಲೆನಲ್ಲಿ ಒಂದಿಷ್ಟು ದಿನ ಕೂಲಿ ಬಿಡಿ ಸೇರ್ತಾ ಇರುವಾಗ ಅವನಿಗೆ ಬಿಡಿ ಸೇದು ಒತ್ತಾಯ ಮಾಡ್ತಾರೆ. ಅವನು ಅದೆಲ್ಲ ಮಾಡಕ್ಕಾಗಲ್ಲ, ಅವನು ಕಥಕಳಿಯ ಅವನು ಮಾಡುವಂತ ಚರ್ಯೆಗಳನ್ನೆಲ್ಲ ಅಥವಾ ವರ್ತನೆಗಳನ್ನೆಲ್ಲ ಅವರು ತಮಾಷೆ ಮಾಡ್ತಾ ಅವನು ನಟಿಸ್ಕೊಂಡು ಬಿಡಿ ಸೇರ್ಲೇಬೇಕು ನೀವು ಅಂತ ಅರ್ಸ್ಕೊಂಡ್ ಬರ್ತಾರೆ. ಅವನು ಹೋಗ್ತಾ ಒಂದು ಯಾವುದೋ ಒಂದು ಗಾಡಿ ಬಿಡ್ತಾನೆ. ಅವನು ಬಿದ್ದಾಗ ಆ ಹುಡುಗಾಟಿಯೋ ಏನೋ ಅವನಿಗೆ ಸಾಯ್ತಾನೆ ಅಂತ ಗೊತ್ತಿತ್ತೋ ಇಲ್ವೋ, ಸಣ್ಣ ಹುಡುಗರು ಅವ್ರ ಕೊನೆಗೆ ಅದ್ರ ಮೇಲೆ ತೆಂಗಿನ ಮಡ್ಲಲ್ಲಿ ಮುಚ್ಚಿ ಹೊರಟೋಗ್ತಾರೆ, ಅವನು ತೀರೋಗಿಸ್ತಾನೆ. ಆಮೇಲೆ ಆ ಇಬ್ಬರು ಅಪ್ಪ ಅಮ್ಮ ಅವನನ್ನ ತಾವು ಕಲಾವಿದನಾಗಿ ಮಾಡಬೇಕು ಅಂತ ರೂಪಿಸ್ಕೊಂಡಿರೋ ಆ ಮಗುವನ್ನ ಕೈಯಲ್ಲಿ ಇಟ್ಕೊಂಡಾಗ ಆ ಕಥಕ್ಕಳಿಯ ಆ ಒಂದು ಆ ದುರಂತವನ್ನ ಕಥಕ್ಕಳಿಯ ಹಿನ್ನೆಲೆಯಲ್ಲಿ ಅದನ್ನು ತೋರಿಸ್ತಾರೆ. ಅದನ್ನು ನೋಡಿದಾಗ ನಮ್ಗೆ ಅನ್ಸುತ್ತೆ ಎಷ್ಟು ಸೂಕ್ಷ್ಮವಾದ ವಿಚಾರಗಳನ್ನ ಈ ಜಗತ್ತು ಇದು. ಹೀಗೆ ಮಲಯಾಳದಲ್ಲಿ ತಾವೆಲ್ಲ ಚೆಮ್ಮಿನು ಆ ತರ ಪುಸ್ತಕಗಳನ್ನು ಓದಿರ್ಬೋದು ಬಹಳ. ಅದು ನಾವು ಕಾಣುವ ಇನ್ನೊಂದು ಜಗತ್ತನ್ನು ನಮ್ಗೆ ಕಟ್ಕೊಡ್ಬೋದು. ಅಂತಹ ಜಗತ್ತಿನ ಅವರು ಮೂಲ ಅಲ್ಲಿ ಮಲಯಾಳದಲ್ಲಿ ಇದ್ದಿದ್ರಿಂದ ಅದನ್ನು ತಂದು ನಮ್ಮ ಕನ್ನಡಕ್ಕೆ ಹೆಚ್ಚಿ ಕೊಡ್ತಾ ಇದ್ದಾರಲ್ಲ, ಅದು ತುಂಬಾ ದೊಡ್ಡ ಕೆಲಸ. ಯಾಕಂದ್ರೆ ನಾವು ಕನ್ನಡದೇ ಜಗತ್ತು. ಈ ನನ್ನ ಸರಿ ಬೇರೆ ಭಾಷೆ ಬರೋದಿಲ್ಲ, ಕನ್ನಡವೇ ಜಗತ್ತು, ಕನ್ನಡದಲ್ಲೇ ಬರೀತೀವಿ, ಕನ್ನಡದಲ್ಲೇ ಓದ್ತೀವಿ. ಆದ್ರೆ ಕನ್ನಡದಿಂದ ನಾವು ಮಲಯಾಳ ಓದಕ್ಕಾಗಿದ್ದಾಗ ಇಂಥವ್ರು ಅದನ್ನು ಮಾಡಿಕೊಡ್ತಾರಲ್ಲ, ಅದು ನಮ್ಗೆ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಖಂಡಿತವಾಗಿ ಅಭಿನಂದನೆ. ಮತ್ತೆ ಇವತ್ತು ನನಗೆ ಒಂದು ಬಹಳ ಸಂತೋಷ ಆಗಿತ್ತು ಅಂತಂದ್ರೆ ನನ್ನ ಹಾಡಿಗೆ ಡ್ಯಾನ್ಸ್ ಮಾಡಿದ್ಲು ಅಂತಲ್ಲ, ಆ ಪುಟ್ಟ ಹುಡುಗಿ ಕೂಸೆ ಅದು ಎಷ್ಟು ಚಂದವಾಗಿ ಡ್ಯಾನ್ಸ್ ಕಾಣ್ತು. ಆ ಮುದ್ದು ಹುಡುಗಿಯನ್ನ ನಾವು ಕೃಷ್ಣನಾಗಿಯೋ ರಾಮನಾಗಿಯೋ ನೋಡ್ತಾ ಇದ್ದೇನೆ. ನಮ್ಮ ಎದುರಿಗೆ ಆ ರಾಮ ಕೃಷ್ಣರು ಬಂದು ಸುರಿದಾಗ ಅದು ನನಗೆ ಬಹಳ ಸಂತೋಷ ಏನು ಅಂದ್ರೆ, ಅವಳಿಗಿಂತ ಚಿಕ್ಕಕ್ಕೆ ಅವರ ಅಪ್ಪ ಇದ್ದಾಗ ಅವರು ನಮ್ಮ ನೇಬರ್ ಆಗಿದ್ರು ಯೋಗದಲ್ಲಿ. ಅಶೋಕ್ ಕೂಸೆ ಅಂತ ಅವ್ರ ಅಜ್ಜ ಏನಿದ್ದಾರೆ ಅವರು ನಮ್ಮ ಕಲೀಗರು. ಅವರು ಸಾತ್ವಿಕರು, ತುಂಬಾ ಒಳ್ಳೆಯ ಜನ. ಅವರು ನಮ್ಗೆ ಆ ದಿನಗಳನ್ನ ನೆನೆಸ್ಕೊಂಡಾಗ ನಾನು ನೋಡಿರುವಂತ ಹುಡುಗನ ಮಗಳು ಇವತ್ತು ಇಲ್ಲಿ ನಮ್ಮೆಲ್ಲರನ್ನು ವಂಚಿಸುವಂತ ಜೊತೆಗೆ ಆಕೆಗೆ ಕಣ್ಣಲ್ಲಿ ಅವಳ ಅಂಗಾಭಿನಯದಲ್ಲಿ ತೋರಿಸುವಂತಹ ಭಾವನೆ ಇದೆಯಲ್ಲ, ಅದು ನಮ್ಮನ್ನು ಎಷ್ಟು ವಿಚಲಿತಗೊಳಿಸುತ್ತೆ ಅಂತಂದ್ರೆ ನಿಜವಾಗಿಯೂ ನನಗೆ ಇವತ್ತು ಬಹಳ ಸಂತೋಷ ಆಯ್ತು. ನಾನು ಲೇಟ್ ಆಗಿ ಬಂದಲ್ಲ ಅಂತ ಬಹಳ ಸಿಟ್ಟು ಬಂತು ನನ್ನ ಮೇಲೆ. ನಾನು ಇನ್ನೊಂದು ಕಾಲಕ್ಕೆ ಮೊದಲೇ ಹೊರಡ್ಬೋದಾಗಿತ್ತಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ ಇಂತಹ ಪ್ರತಿಭೆಗಳಿದಾವಲ್ಲ, ನಾನು ಕಥಕ್ಕಳಿಯ ಆ ದುರಂತ ಕಥೆಯನ್ನ ನಿನ್ನೆಷ್ಟೇ ನೋಡಿ ನನ್ನ ಮನಸ್ಸಲ್ಲಿ ನಾಟಿದ್ದಕ್ಕೆ ಇಂತಹ ಪ್ರತಿಭೆಗಳು ಬೆಳೆದ್ರೆ ನಮ್ಮ ಬದುಕಿಗೆ ಒಂದು ಬಣ್ಣ ಬರೋದು, ಬದುಕಿಗೆ ಒಂದು ಅರ್ಥ ಬರೋದು. ಇಂಥವುಗಳನ್ನ ನಾವು ಪ್ರೋತ್ಸಾಹಿಸಬೇಕು. ಗಾಯತ್ರಿಯವರೇ ನಿಮ್ಮಂತೂ ತುಂಬಾ ದೊಡ್ಡ ಎಲ್ಲಿಂದ ಹುಡ್ಕೊಂಡ್ಬರ್ತಾರೋ ಯಾಕೆ ಮಾಡ್ತಾರೋ ಗೊತ್ತಿಲ್ಲ, ಪ್ರತಿ ತಿಂಗಳು ಕೆಲಸ ಮಾಡ್ತಾರೆ. ನಾನೇ ಎಷ್ಟು ಸರಿ ಅನ್ಕೋತೀನಿ ಇವ್ರಿಗೆ ಯಾಕಪ್ಪೋ ಬೇಕು ಇಷ್ಟಲ್ಲ ಅಂತೇಳಿ. ಆದ್ರೆ ಒಂದು ಮಾತನ್ನು ಒಪ್ಕೋಬಹುದು, ಪ್ರಭಾಕರನ್ನವರಿಗೋ ನನಗೋ ಹೇಳಿದಾಗ ನಾವು ನಮ್ಮ ಪೆನ್ಷನ್ ಜೀವನವನ್ನು ಒಳ್ಳೆಯ ಪ್ರವೃತ್ತಿಯಲ್ಲಿ ಕಲಿತಾ ಇದೀವಿ ಅಂತೇಳಿ. ನಮ್ಮೆಲ್ಲರಿಗಿಂತ ದೊಡ್ಡ ಪ್ರವೃತ್ತಿಯಲ್ಲಿ ಇರೋದು ಹೌದು. ಯಾಕೆಂದ್ರೆ ಎಲ್ಲೆಲ್ಲಿ ಒಳ್ಳೆಯ ಗುಣಗಳ ಒಳ್ಳೆಯ ವ್ಯಕ್ತಿಗಳಿರೋ ಅವರೆಲ್ಲ ಆತ್ಮೊಂದು ಅದು ಏನೇನು ಇದು ಮಾಡ್ತಾರೆ. ಇಲ್ಲಲ್ಲದೆ ಸಿಸಿನಲ್ಲಿ ಬೇರೆ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡ್ತಾರೆ ಅನ್ಸುತ್ತೆ. ಹೀಗೆ ಮಾಡ್ತಾ ಈ ನಮ್ಮ ಅಸೋಸಿಯೇಷನ್ ಕೂಡ, ಯಾಕಂದ್ರೆ ಅವರು ಅವ್ರ ಬೆನ್ನಿಂದ ಇದ್ದಾರೆ. ಜೊತೆಗೆ ನಮ್ಮ ಇಲಾಖೆ ಇದೆಯಲ್ಲ, ಇಲಾಖೆ ಕೂಡ ಅವರಿಂದ ಒಂದು ರೀತಿಯ ಒಳ್ಳೆಯ ಸದ್ಭಾವನೆ ಜನಗಳಲ್ಲಿ ಮೂಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಳ್ಳೆಯತನಗಳ ಮೊತ್ತ ಇವತ್ತು ನನಗೂ ಇಲ್ಲಿ ದತ್ತು. ಯಾಕೆಂದ್ರೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಕಳೆದು ಎಲ್ಲರಿಗಿಂತ ಹೆಚ್ಚು ನಮ್ಮ ಮೃತ್ಯುಂಜಯ ಅವರು ಕೊನೆಗೆ 2 ನಿಮಿಷ ಮಾತಾಡೋದು ಉಂಟು. ನಿಜವಾಗಿಯೂ ನೀವು ಅವ್ರನ್ನ ಇನ್ನೊಂದು ದಿನ ಕರೆಯುವಂತದ್ದೇ ಮಾಡ್ತಾರೆ. ಪ್ರಸಂಗಕರ್ತರವರು, ಅವರು ಸಾಹಿತಿಗಳು, ಅವ್ರದ್ದು ದೊಡ್ಡ ಕುಟುಂಬ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮುಳುಗಡೆಯ ಬಂಧುಗಳು, ನಮಗೂ ಬಂಧುಗಳು, ಮುಳುಗಡೆಯ ಬಂಧುಗಳು. ಯಾಕಂದ್ರೆ ಇಲ್ಲಿರುವಂತಹ ನಾವು ಕೆಲವರು ಹೇಗೆ ಅಂತಂದ್ರೆ ಈ ಬೆಳಕನ್ನ ಇಷ್ಟಪಡ್ತಾ ಅದನ್ನು ಅಂತರಾತ್ಮದ ಯಾವುದೋ ಒಂದು ಮೂಲೆಯಲ್ಲಿ ದ್ವೇಷ ಕೊಡಬೇಕು ಅನ್ನೋದು ಇದ್ದವರು. ಯಾಕಂದ್ರೆ ನಾವು ಅದರಿಂದಾಗಿ ಮುಳುಗಿ ಹೋದವರು. ಆದ್ರೆ ನಮಗೆ ಜಗತ್ತಿನ ಅಗತ್ಯಗಳು ಅರ್ಥ ಆಗೋದ್ರಿಂದ ಅದು ಬೇರೆ. ಆ ವಿಚಾರಗಳನ್ನ ನಾವು ಇಲ್ಲಿ ಮಾತನಾಡುವ ವಿಚಾರ ಅಲ್ಲ. ಆದ್ರೆ ಜಿ ಮೃತ್ಯುಂಜಯ ಅಂತ ಬಂದು ಕೂಡ ಅವ್ರಿಗೆ ಅವ್ರ ಕಾಲೇಜಿನ, ನಾನು ಅಲ್ಲಿ ದಾವಣಗೆರೆ ಕಾಲೇಜಿನ ಸರ್, ನಾನು ಕಾಲೇಜಲ್ಲಿ ಎಲೆಕ್ಷನ್ ನೀವು ಗೆದ್ದಿರಿ, ನಾನು ಸೋತಿದ್ದೆ. ಆದ್ರೆ
ಈ ರೀತಿ ನಮ್ಮ ಬಂಧುಗಳೇ ಎಲ್ಲ ಸೇರಿದ್ದಾರೆ. ಇಲ್ಲಿರೋರು ಬಹುತೇಕ ಜನ ನಮ್ಮ ಸಹೋದ್ಯೋಗಿಗಳು. ಇದು ಈ ಎಲ್ಲರ ನಡುವೆ ನನ್ನ ಕೆಲವು ಅಭಿಪ್ರಾಯವನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಕೊಟ್ಟ ಗಾಯತ್ರಿ ಮತ್ತು ಅವರ ತಂಡಕ್ಕೆ ಹೊಂದುತ್ತಾ ನನ್ನ ಈ ಮಾತನ್ನ ಮುಗಿಸ್ತೇನೆ. ಅತ್ಯಂತ ಸುಂದರವಾದ ಕಾರ್ಯಕ್ರಮ, ಅತ್ಯಂತ ಸೂಕ್ತವಾದ ವ್ಯಕ್ತಿಗಳನ್ನು ಕರೆಸಿ ಸನ್ಮಾನಿಸಿ ಇದನ್ನ ಚಂದಗಾಣಿಸಿದ್ದಕ್ಕೆ ಇದಕ್ಕೆ ಸಂಬಂಧಪಟ್ಟವರಿಗೆಲ್ಲ ವಂದಿಸಿ ಒಬ್ಬ ವ್ಯಕ್ತಿ ಅಂದ್ರೆ ಈಗ ಇಷ್ಟೊತ್ತು ನಾವು ಇನ್ನಷ್ಟು ಬೇಕನ್ನ ಕಾರ್ಯಕ್ರಮವನ್ನು ಕೇಳಿದ್ವಿ. ಡಾಕ್ಟರ್ ಗಜಾನಂದ ಶರ್ಮಾ ಸರ್ ಅವರು ನಮ್ದೆಲ್ಲ ಒಂದೇ ಕ್ರೀಡ, ನಾನು ಇಂಜಿನಿಯರ್ ಸರ್ ಸೂಪರಿಂಟ ಇಂಜಿನಿಯರ್ ಇರ್ತಾ ಇರೋದಂತವ್ರು, ಅವಾಗ ಅವ್ರು ಸಿಗ್ತಾ ಇರ್ತೀವಿ. ಶರಾವತಿ ಯೋಜನೆಯ ಮುಳುಗಡೆ ಕಥನ ಪುನರ್ಬಸು, ಗೇರುಸೊಪ್ಪೆಯ ಕರಿಮೆಣಸಿನ ರಾಣಿಯ ಕಥೆ ಚೆನ್ನಬೈರಾದೇವಿ, ಭಾರತದ ದೇಶದಲ್ಲಿ ಬ್ರಿಟಿಷರು ನಡೆಸಿದ ಸರ್ವೆ ಕುರಿತ ಬರೆದ ಪ್ರಮೇಯ ಹಾಗೂ ಇತ್ತೀಚೆಗೆ ಬಿಡುಗಡೆಯಾದ ರಾಜಮಾತೆ ಕೆಂಪನಂಜಮ್ಮಣ್ಣಿ ಮುಂತಾದ ಕಾದಂಬರಿಗಳಿಂದ ಕನ್ನಡದ ಮಹತ್ವ ಕಾದಂಬರಿಕಾರರಾಗಿ ಗುರುತಿಸಲ್ಪಟ್ಟ ಡಾಕ್ಟರ್ ಗಜಾನಂದ ಶರ್ಮಾ ಸರ್ ಅವರು ಸಾಗರ ತಾಲೂಕಿನ ತಲಕಡಲೆ ಹಿಂದಿನ ಕುಕ್ಕಲು ಗ್ರಾಮದ ಶ್ರೀಯುತ ರಾಮಯ್ಯ ಮತ್ತು ಶ್ರೀ ಜನಕಮ್ಮ ದಂಪತಿಗಳಿಗೆ 1954ರಲ್ಲಿ ಜನಿಸಿದರು. ಕಾರ್ಗಲ್, ಸಾಗರ ಹಾಗೂ ಜೋಗದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಮುಗಿಸಿದ ಶ್ರೀಯುತರು ದಾವಣಗೆರೆಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಮೈಸೂರಿನ ಎನ್ಐಎಯಲ್ಲಿ ಎಫ್ಟೆಕ್ ಪದವಿ ಪಡೆದರು. ಮುಂದೆ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಿಂದ ಕನ್ನಡ ಎಂಎ ಹಾಗೂ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ ಮಕ್ಕಳ ನಾಟಕಗಳು ಮತ್ತು ರಂಗಭೂಮಿ ಮಹಾಪ್ರಬಂಧಕ್ಕೆ ಗೌರವ ಡಾಕ್ಟರೇಟ್ ಪದವಿ ಪಡೆದರು. ವೃತ್ತಿಯಲ್ಲಿ ಕರ್ನಾಟಕ ಪ್ರಸರಣ ನಿಗಮದಲ್ಲಿ 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಧೀಕ್ಷಕ ಇಂಜಿನಿಯರ್ ಆಗಿ ನಿವೃತ್ತರಾಗಿರುವ ಇವರು ಇಲಾಖೆಯಲ್ಲಿ ಅತ್ಯಂತ ದಕ್ಷ, ಪ್ರಾಮಾಣಿಕ ಮತ್ತು ಪರಿಣಿತ ಇಂಜಿನಿಯರ್ ಎಂದು ಹೆಸರಾದರು. ಪ್ರವೃತ್ತಿಯಿಂದ ನಟ, ನಾಟಕಕಾರ, ನಿರ್ದೇಶಕ ಮತ್ತು ಸಾಹಿತಿಯನ್ನು ಗುರುತಿಸಲ್ಪಟ್ಟಿದ್ದಾರೆ. ಪುಸ್ತಕ ಪಾಂಡಿತ್ಯ, ನಾಣಿಭಟ್ಟನ ಸ್ವರ್ಗದ ಕನಸು, ಗೊಂಬೆ ರಾವಣ, ಮೃಗ ಮತ್ತು ಸುಂದರಿ, ಹೆಂಚಿನ ಮನೆ ಪುರಸಪ್ಪ ಮುಂತಾದ 10ಕ್ಕೂ ಹೆಚ್ಚು ಮಕ್ಕಳ ನಾಟಕಗಳು ಹಾಗೂ ದ್ವಂದ್ವ ದ್ವಾಪರ, ಬೆಳ್ಳಿ ಬೆಳಕಿನ ಹಿಂದೆ, ಕನ್ನಂಬಾಡಿಯ ಕಟ್ಟದಿದ್ದಾರೆ ಮುಂತಾದವು ಇವರ ಹಿರಿಯರ ನಾಟಕಗಳು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ವೃತ್ತಿ ಜೀವನದ ಆತ್ಮಕಥೆ ನನ್ನ ವೃತ್ತಿ ಜೀವನದ ನೆನಪುಗಳು, ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ನನ್ನ ಸಾರ್ವಜನಿಕ ಬದುಕು ಇವರ ಅನುವಾದಿತ ಕೃತಿಗಳು. ಇವರು ರಚಿಸಿದ ಕರ್ನಾಟಕ ವಿದ್ಯುತ್ತಿನ ಚರಿತ್ರೆ ಕುರಿತ ಬೆಳಕಾಯಿತು ಕರ್ನಾಟಕ ಎಂಬ ಕನ್ನಡ ಮತ್ತು ಎಂಪವರಿಂಗ್ ಕರ್ನಾಟಕ ಎಂಬ ಇಂಗ್ಲಿಷ್ ಕೃತಿಯನ್ನು ರಚಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ರೂವಾರಿ ಸರ್ ಎಂ ವಿಶ್ವೇಶ್ವರಯ್ಯ ಇವರು ಸರ್ ಎಂ ಬಗ್ಗೆ ಬರೆದಿರುವಂತಹ ಇನ್ನೊಂದು ಕೃತಿ. ಸುಗಮ ಸಂಗೀತದ ಮೇರು ಪ್ರತಿಭೆ ಗರ್ತಿಕೆರೆ ರಾಘಣ್ಣನವರ ಬದುಕಿನ ಚಿತ್ರಣ, ಕಾಡು ಕಣಿವೆಯ ಹಾಡು ಹಕ್ಕಿ, ಗರ್ತಿಕೆರೆ ರಾಘಣ್ಣ ಸಾಹಿತ್ಯ ಅಕಾಡೆಮಿ ಗೌರವ ಪಡೆದ ಇವರ ಇನ್ನೊಂದು ಮಹತ್ವದ ಕೃತಿ. ಕೈಲಾಸ ಮಾನಸ ಸರೋವರ ಕುರಿತ ಕೈಲಾಸ ಮಾನಸ ಹಾಗೂ ಗೋಮುಖ ಯಾತ್ರೆ ಕುರಿತ ಗೋಮುಖ ಅವರ ಪ್ರವಾಸ ಕಥನಗಳು. ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನದ ಸ್ವರ್ಣಕಮಲ ಪ್ರಶಸ್ತಿ ವಿಜೇತ ಚಲನಚಿತ್ರ ದ್ವೀಪ ಹಾಗೂ ಎಸ್.ಎಲ್. ಭೈರಪ್ಪನವರ ಕಾದಂಬರಿ ಆಧಾರಿತ ನಾಯಿದೆರಡು ಸಿನಿಮಾಗಳಿಗೆ ಸಂಭಾಷಣೆ ನಡೆಸಲ್ಪಟ್ಟಿದೆ. ಇವರ ಜನಪ್ರಿಯ ಭಕ್ತಿಗೀತೆ ಈಗ ತನ್ನ ಕೇಳಿದ್ರಿ ಇನ್ನಷ್ಟು ಬೇಕೆನ್ನುತ್ತದೆ. ಈಗಾಗಲೇ 8 ಕೋಟಿಗೂ ಹೆಚ್ಚು ಕೇಳಿದ ಅಯೋಧ್ಯೆಯ ರಾಮಮಂದಿರದಲ್ಲಿ ಪ್ರಸಾರಗೊಳ್ಳುತ್ತಿರುವ ಕನ್ನಡದ ಗೀತೆ. ಇವರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಟಕ ಅಕಾಡೆಮಿ ಪ್ರಶಸ್ತಿ, ಜೊತೆಗೆ ವರ್ಧಮಾನ, ಮಾಸ್ತಿ, ಶಿವರಾಮಕಾರಂತ, ಕನ್ನಡ ರತ್ನ ಮತ್ತು ಗಡಗನಾಥ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಇತ್ತೀಚೆಗೆ ಚೆನ್ನಬೈರಾದೇವಿ ಕೃತಿಗೆ 2021ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಾಯವಾಗಿದೆ. ಇದೆಲ್ಲದರ ಜೊತೆಗೆ ನಾವು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿರ್ವಹಿಸಿಕೊಳ್ಳಬೇಕಂತ ಕೇಳ್ಕೊಳ್ತೇವೆ. ಈಗ